ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಹಾಗೂ ದೃಶ್ಯ ಮಾಧ್ಯಮಗಳ ಮೂಲಕ ನೆಚ್ಚಿನ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರ ಬಗ್ಗೆ ಇಲ್ಲಸಲ್ಲದ ಸುಳ್ಳು ಸುದ್ದಿಗಳನ್ನು ಹರಡಿಸುತ್ತಾ ಜನರ ದಾರಿ ತಪ್ಪಿಸುತ್ತಿರುವುದು ವಿಪರ್ಯಾಸ. ಇದನ್ನು ನಾಪೊಕ್ಲು ವಲಯ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತೆ ಅಂತ ನಾಪೊಕ್ಲು ವಲಯ ಕಾಂಗ್ರೆಸ್ ಅಧ್ಯಕ್ಷ ಮಾಚೆಟ್ಟಿರ ಕುಸು ಕುಶಾಲಪ್ಪ ಹೇಳಿದ್ದಾರೆ. ಬೇತು ಗ್ರಾಮದ ಧವಸ ಭಂಡಾರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದು ಸರ್ಕಾರದ ಅಧೀನದಲ್ಲಿ ನಡೆಯುವಂತಹ ಕಾಮಗಾರಿಗಳ ಸ್ಥಳವನ್ನು ಹಲವು ಬಾರಿ ಪರಿಶೀಲಿಸಿ ಸರ್ವೆಯನ್ನ ಮಾಡಿ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಿ ಆದ ನಂತರ ಜಾಗ ಹೆಸರಲ್ಲಿದೆಯೋ ಅಂದರೆ ಮಾತ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಗೊಳ್ಳಲು ಸಾಧ್ಯ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ವಿಷಯ. ಈಗ ನಮ್ಮ ಬೆಚ್ಚಿನ ಶಾಸಕರ ಮೇಲೆ ಮಾಡಿದಂತಹ ಆಪಾದನೆ ಸತ್ಯಕ್ಕೆ ದೂರವಾಗಿದೆ. ಏಕೆಂದರೆ ನೂತನ ಶಾದಿ ಮಹಲ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿದಂತಹ ಜಾಗ ನಾಪೊಕ್ಲು ಜಮಾತಿಗೆ ಸಂಬಂಧಪಟ್ಟ ಜಾಗ. ಸುಮಾರು 50 ವರ್ಷಗಳ ಹಿಂದೆ ಅವರ ಹೆಸರಿಗೆ ಖಾತೆ ವರ್ಗಾವಣೆ ಮಾಡಲಾಗಿದೆ. ಈ ಜಾಗದಲ್ಲಿ ಗೋರಿಗಳಿಗೆ ಕಬರಸ್ಥಾನ ಅಲ್ಲೇ ಇದೆ. ಸರ್ಕಾರದ ಅನುದಾನದಲ್ಲಿ ನಿರ್ಮಾಣವಾದ ಅಂತಹ ತಡೆಗೋಡೆಗಳಿವೆ. ಸುಮಾರು 20 ವರ್ಷದಿಂದ ಇದ್ದಂತಹ ಶಾಸಕರ ಮುಂದಾಳತ್ವದಲ್ಲಿ ಅನುದಾನ ಬಿಡುಗಡೆಗೊಂಡಿದೆ. ಅನುದಾನದಿಂದ ಕಾಮಗಾರಿಗಳು ನಡೆದಿವೆ. ಇಷ್ಟೆಲ್ಲ ಮಾಜಿ ಶಾಸಕರ ಮುಂದಾಳತ್ವದಲ್ಲಿ ನಡೆದರೂ ಕೂಡ ನಮ್ಮ ಶಾಸಕರ ವಿರುದ್ಧ ಆಪಾದನೆ ಮಾಡುವುದು ಎಷ್ಟು ಸರಿ? ಈಗ ವಿಷಯ ಅದಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಕೆಪಿಎಸ್ ಶಾಲೆಯ ಜಾಗ ಒತ್ತುವರಿಯಾಗಿದೆ ಎಂದು ವಿವರಣೆ ನೀಡಿ ಅದನ್ನು ಶಾದಿ ಮಹಲ್ಗೆ ನೀಡಲಾಗಿದೆ ಎಂಬ ಮಾಹಿತಿಯನ್ನು ನೀಡುತ್ತಾ ಇದನ್ನು ಕಾಂಗ್ರೆಸ್ ಪಕ್ಷದ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣನವರು ಬಗೆಹರಿಸಿಕೊಡಬೇಕೆಂದು ಹೇಳಿಕೆ ನೀಡುವುದು ಅವರ ಘನತೆಗೆ ಶೋಭೆ ತರುವಂಥದ್ದಲ್ಲ. ಏಕೆಂದರೆ 20 ವರ್ಷದಿಂದ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಕೆಜಿ ಬೋಪಯ್ಯನವರೇ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದರು. ಪತ್ರಿಕಾಗೋಷ್ಠಿ ಆರೋಪ ಮಾಡಿದವರು ಅದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ 10 ವರ್ಷಗಳ ಕಾಲ ಅದೇ ಕಾಲೇಜಿನ ಆಡಳಿತ ಮಂಡಳಿಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಆ ಸಂದರ್ಭ ಇವರ ಗಮನಕ್ಕೆ ಬಂದಿಲ್ಲವೇ? ಇವರ ಅಧಿಕಾರಾವಧಿಯಲ್ಲಿ ಆ ಕಬರಸ್ಥಾನಗಳಿಗೆ ಸರ್ಕಾರದಿಂದ ತಡೆಗೋಡೆಗಳು ಹಾಗೂ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಇಷ್ಟೆಲ್ಲವೂ ಇವರ ಗಮನದಲ್ಲಿದ್ದರೂ ಇವರು ಏಕೆ ಪ್ರತಿಭಟನೆ ಮಾಡಲಿಲ್ಲ? ಇವರ ಅಧಿಕಾರಾವಧಿಯಲ್ಲಿ ಆ ಒತ್ತುವರಿಯನ್ನು ತೆರವುಗೊಳಿಸಿದ್ರೆ ಸಮಸ್ಯೆಗಳು ಉದ್ಭವ ಆಗ್ತಾ ಇರಲಿಲ್ಲ. 20 ವರ್ಷದಿಂದ ಬಿಜೆಪಿ ಅಧಿಕಾರದಲ್ಲಿರುವ ಸಂದರ್ಭ ಇವರದೇ ಶಾಸಕರಿದ್ರು, ಇವರದೇ ಸರ್ಕಾರ ಬಂದ್ರು. ಶಾಲೆ ಆಡಳಿತ ಮಂಡಳಿಯಲ್ಲಿ ಎಲ್ಲ ಸದಸ್ಯರು ಮಾಜಿ ಶಾಸಕರ ಬೆಂಬಲಿಗರಿದ್ದರೂ ಕೂಡ 20 ವರ್ಷದಿಂದ ಈ ಬಗ್ಗೆ ಪ್ರಸ್ತಾವನೆ ಮಾಡದೆ ಈಗ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಶಾಸಕರ ಮೇಲೆ ಇಲ್ಲಸಲ್ಲದ ಆಪಾದನೆ ಮಾಡುವುದು ಎಷ್ಟು ಸರಿ ಅಂತ ಕಿಡಿಕಾರಿದ್ರು. ನಾಪೊಕ್ಲು ಪದವಿ ಪೂರ್ವ ಕಾಲೇಜಿಗೆ ನಮ್ಮ ಊರಿನ ಹಿರಿಯರು ಜಾಗವನ್ನು ದಾನ ಮಾಡಿ ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸಿದ್ದಾರೆ. ನಮಗೂ ಒಂದು ಹೆಮ್ಮೆಯ ವಿಷಯ. ಈ ಜಾಗದ ಒತ್ತುವರಿಯನ್ನು ತೆರವುಗೊಳಿಸಲು ನಾವು ಕೂಡ ಹಳೆ ವಿದ್ಯಾರ್ಥಿಗಳಾಗಿರುವುದರಿಂದ ಯಾವ ಸಂದರ್ಭದಲ್ಲಿ ಇವರಿಗೆ ಸಹಕಾರ ನೀಡುತ್ತೇವೆ, ಅದು ಬೇರೆ ವಿಚಾರ. ನಮಗೂ ನಮ್ಮ ಕಾಲೇಜಿನ ಮೇಲೆ ಅಪಾರ ಗೌರವವಿದೆ. ಶಾಸಕರಿಗೂ ಕೂಡ ಕಾಳಜಿ ಇದೆ. ಶಾಸಕರು ಕೂಡ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಯವರಿಗೆ ತನಿಖೆಯನ್ನ ಮಾಡಲು ಆದೇಶ ನೀಡಿದ್ದಾರೆ. ಆದ್ದರಿಂದ ಶಾಸಕರ ವಿರುದ್ಧ ಅಪಪ್ರಚಾರ ಮಾಡಿ ಉತ್ತಮ ಕಾರ್ಯವನ್ನ ಮಾಡುವಂತಹ ಹಾಗೂ ಕೊಡಗಿನ ಅಭಿವೃದ್ಧಿಗೆ ಶ್ರಮಿಸಿದಂತಹ ಶಾಸಕರ ಶ್ರೇಯಸ್ಸನ್ನ ಕುಂಠಿತಗೊಳಿಸುವುದು ಶೋಭೆ ತರುವಂತದ್ದಲ್ಲ. ಇದಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸುತ್ತೇವೆ ಎಂದರು. ಶಾಸಕರ ಹೆಸರನ್ನು ಹಾಳು ಮಾಡುವ ಸಲುವಾಗಿ ಕೆಲವು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಶಾಸಕರು ಇದನ್ನು ಮೊನ್ನೆ 2 ವರ್ಷದ ಹಿಂದೆ ಕಾಲೇಜಿನ ಜಾಗವನ್ನು ಅವರಿಗೆ ಪರವಾದ ಮಾಡಿ ಅವರ ಹೆಸರಿಗೆ ವರ್ಗಾಯಿಸಿ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸಿ ಅವರಿಗೆ ಶಾದಿ ಮಹಲ್ ಕಟ್ಟಿಕೊಡ್ತಾರೆ ಎಂದು ಸುಳ್ಳು ಸುದ್ದಿಯನ್ನು ಹರಡಿಸಿ ಅವರ ಹೆಸರಿಗೆ ಕಳಂಕ ತರುವಂತಹ ವಿಷಯ ಮಾಡ್ತಾರೆ. ನಮ್ಮ ಸರ್ಕಾರ ಬಂದು ಮಿನಿಮಮ್ 2.5 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಯಿತು. ನಮ್ಮ ಶಾಸಕರು ಬಂದು ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಪೊನ್ನಣ್ಣನವರು ನಾಪೊಕ್ಲು ಭಾಗದಲ್ಲಿ ಸುಮಾರು 7 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಕೊಡಗಿಗೆ ಹಲವಾರು ರೀತಿಯಲ್ಲಿ ಅನುದಾನವನ್ನು ನಮಗೆ ಕೊಟ್ಟಿದ್ದಾರೆ. ಇದೆಲ್ಲ ಸಹಿಸಿಕೊಳ್ಳದ ಕೆಲವು ಷಡ್ಯಂತ್ರಗಳು ಇವರ ಹಿಂದುಗಡೆ ನಡೀತಾ ಇದೆ. ಅವರ ಹೆಸರಿಗೆ ಕಳಂಕ ತರುವಂತಹ ಕೆಲಸವನ್ನು ಈಗ ಶುರು ಮಾಡಿದ್ದಾರೆ. ಇದಕ್ಕೆ ನಮ್ಮ ನಾಪೊಕ್ಲು ಕಾಂಗ್ರೆಸ್ ವತಿಯಿಂದ ನಮ್ಮ ಸಾರ್ವಜನಿಕರಿಂದ ಬೇತು ಗ್ರಾಮಸ್ಥರ ಪರವಾಗಿ ನಾಪೊಕ್ಲು ಊರಿನವರ ಪರವಾಗಿ ಇದನ್ನು ನಾವು ಪಕ್ಕಾ ಖಂಡಿಸ್ತೇವೆ. ನಾವು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು. ನಮಗೂ ಎಲ್ಲ ಇರೋರೆಲ್ಲ ಅದೇ ಶಾಲೆ ಓದಿದಂತಹ ವಿದ್ಯಾರ್ಥಿಗಳು. ಸುಮಾರು 50-60 ವರ್ಷದಿಂದ ಅಲ್ಲಿ ಕಬರಸ್ಥಾನವಿತ್ತು. ಶಾಲೆ ಪಕ್ಕದಲ್ಲೇ ಮೈದಾನ ಇತ್ತು. ಆ ಮೈದಾನ ಪಕ್ಕದಲ್ಲಿನೇ ಈ ಯಾವುದು ಈಗ ಹಲವು ಪ್ರತಿಷ್ಠಿತ ಮನೆತನವರು ಹಾಕಿ ಮ್ಯಾಚ್ ನಡೆದಿದ್ದಾರೆ. ಹಾಕಿ ಮ್ಯಾಚ್ ಮಾಡೋ ಸಂದರ್ಭದಲ್ಲಿ ಅದೇ ಗ್ರೌಂಡ್ನಲ್ಲಿ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಅಲ್ಲಿ ಒಂದು ಆಟ ಆಡಿದ್ದಾರೆ. ಆ ಸಂದರ್ಭದಲ್ಲಿಯೂ ಅಲ್ಲಿ 20 ವರ್ಷದಿಂದ ಏನು ಆ ತಡೆಗೋಡೆ ಇದೆ ಅದು ಅವರ ಗಮನಕ್ಕೆ ಬರಲಿಲ್ಲವು. ಮುಖ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಶಾಸಕರು ಬಂದು ಶಾದಿ ಮಹಲ್ ನಾಪೊಕ್ಲು ಭಾಗದ ಜಮಾಯಿತಿನ ಶಾದಿ ಮಹಲ್ಗೆ ಗುದ್ದಲಿ ಪೂಜೆ ಮಾಡಿದ ಸಂದರ್ಭದಲ್ಲಿ ಆ ಜಾಗ ಶಾಲೆಯ ಜಾಗ ಎಂದು ಸುಳ್ಳು ದಾಖಲಾತಿಯ ಮುಖಾಂತರ ಅದನ್ನು ಅಪಪ್ರಚಾರ ಮಾಡಿ ಶಾಸಕರ ತೇಜೋವಧೆ ಮಾಡುವುದು ನಮ್ಮ ಗಮನಕ್ಕೆ ಬಂದಿದೆ. ಇದು ನಿಜವಾಗಲೂ ಸತ್ಯಕ್ಕೆ ದೂರವಾದಂತಹ ಮಾತು. ಯಾಕೆಂದರೆ
ಈ ಶಾದಿಮಾಲ್ ಎಂಬ ಜಾಗ ಅದು ನಾಪೋಕ್ಲು ಜಮಾಯತಿಗೆ ಕೊಟ್ಟು ಮಿನಿಮಮ್ ಅಂದ್ರೆ ನಮ್ಮ ಹತ್ರ ದಾಖಲೆಗಳಿದೆ. ಸುಮಾರು 82 ಇಸವಿಯಲ್ಲಿ ಅವರಿಗೆ ಇದು ಗ್ರಾಂಟ್ ಆಗಿರುವಂತಹ ಜಾಗ. ಈ ಜಾಗದಲ್ಲಿ ಕಬ್ರಸ್ಥಾನಗಳು ಇದೆ, ಅಲ್ಲಿ ಗೋರಿಗಳಿದೆ, ಖಾಲಿ ಜಾಗನೂ ಇದೆ. ಪಕ್ಕದಲ್ಲಿ ಸರ್ಕಾರಿ ನಮ್ಮ ಜೂನಿಯರ್ ಕಾಲೇಜಿನ ಗ್ರೌಂಡ್ ಇದೆ, ಆ ಗ್ರೌಂಡಿಗೆ ತಡೆಗೋಡನ್ನು ಮಾಡಿದ್ದಾರೆ. ಇದೆಲ್ಲವೂ ಅಲ್ಲಿ ಇದೆ, ಪಾರದರ್ಶಕವಾಗಿ ಪ್ರತಿಯೊಬ್ಬರಿಗೆ ಅಲ್ಲಿ ಕಾಣುವಂತ ವಿಷಯ ಇದು. ಇದರಲ್ಲಿ ಏನು ಮುಚ್ಚುಮರೆ ಮಾಡುವಂತ ವಿಷಯ ಇಲ್ಲ. ಇದು ಗ್ರಾಂಟ್ ಆಗಿರೋದು ನಿಜ, ಅವರ ಹೆಸರಿಗೆ ಕೊಡಲು ಖಾತಾ ನಂಬರ್ ವರ್ಗಾವಣೆ ಆಗಿರೋದು ನಿಜ, ಅವರ ಹೆಸರಿಗೆ RTC ಬಂದಿರೋದು ನಿಜ. ಮೇಲೆ ನಮ್ಮ ಹೆಸರು, ಪಕ್ಷದ ಹೆಸರನ್ನು ತೇಜೋದು ಮಾಡೋದು, ಈಗ ರಾಜಕೀಯ ಬೇಳೆ ಬೇಯಿಸುವಾಗ ಇಂಥ ಆಪಾದನೆಗಳು ಮಾಡೋದು ಯಾವ ಕಾರಣಕ್ಕೂ ನಮಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ದಯಮಾಡಿ ಇದನ್ನು ನಿಲ್ಲಿಸೋದು ಉತ್ತಮ ಅಂತ ಹೇಳ್ಬಿಟ್ಟು ನಾನು ಹೇಳೋದು ಇಷ್ಟಪಡ್ತಾ ಇದ್ದೀನಿ. ಸುಮ್ಮನೆ ಸುಳ್ಳು ಸುದ್ದಿ ಹರಡಿಸುವುದು. ಈಗ ನನ್ನ ಲೆಕ್ಕದಲ್ಲಿ ಸುಮಾರು 20 ವರ್ಷದಿಂದ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಮಾನ್ಯ ಭೂಪೇಶ್ ಸರ್ ಅವರಿದ್ರು. ಆ ಸಂದರ್ಭ ಆಗಿ ಶಾಸಕರಾಗಿದ್ದಾರೆ ಅವರೀಗ. ಅವರ ಆ ಸಂದರ್ಭದಲ್ಲಿ ಈಗ ಯಾವ ಸಾಮಾಜಿಕ ಜಾಲತಾಣದಲ್ಲಿ ಏನು ಈಗ ನಿನ್ನೆ ಪತ್ರಿಕಾಗೋಷ್ಠಿ ಹೇಳಿಕೆ ಕೊಟ್ಟಿದ್ದಾರೆ, ಅವರೆಲ್ಲ ಆ ಕಮಿಟಿಯಲ್ಲಿ ಇದ್ರು, ಶಾಲಾ ಆಡಳಿತ ಮಂಡಳಿ ಕಮಿಟಿಯಲ್ಲಿ ಅವರೆಲ್ಲರೂ ಇದ್ರು. ಅವರು 10 ವರ್ಷದಿಂದ ಉಪಾಧ್ಯಕ್ಷರಾಗಿ ಅವರು ಕೆಲಸ ಮಾಡಿದ್ದಾರೆ. ಆಗ ಇವರಿಗೆ ಒತ್ತುವರಿ ಜಾಗ ಗಮನಕ್ಕೆ ಬಂದಿಲ್ಲವು. ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಅವರೇ ಪತ್ರಿಕೆ ಹೇಳಿ ಕೊಟ್ಟಿದ್ದಾರೆ, 3-4 ಪ್ರಭಾವಿ ವ್ಯಕ್ತಿಗಳು ಶಾಲೆಯ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ. ಆಗ ಇವರ ಆಡಳಿತ ಇರುವ ಸಂದರ್ಭದಲ್ಲಿ ಮಾನ್ಯ ಗೋಪೇಶ್ ಸರ್ ಅವರು ಸಭಾಪತಿಗಳಾಗಿದ್ರು, ಉತ್ತಮ ಪೊಸಿಷನ್ ಇದ್ದರು. ಆಗ ಇವರು ಅವರ ಅನುಯಾಯಿಗಳು. ಸೊ ಇವರಿಗೆ ಅದನ್ನು ಪರಿಶೀಲನೆ ಮಾಡಿ ಶಾಲೆಯ ಅಭಿವೃದ್ಧಿಗೆ ಮಾಡಬಹುದಿತ್ತಲ್ಲ. ಅದರ ಸರ್ಕಾರಿ ಜಾಗದಲ್ಲಿ 7 ಎಕರೆ ಜಾಗ ಗ್ರೌಂಡ್ ಪಕ್ಕದಲ್ಲಿ ಇದೆ. ಆಗಲೂ ಕೂಡ ಸರ್ಕಾರ ಸರ್ವೆ ಆಗಿದೆ. ಆಗ ಇದೇ ಆಡಳಿತ ಮಂಡಳಿಯವರು ಯಾವ ದಿನ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ಅದರಲ್ಲಿರುವ ಕೆಲವು ಮುಂಚೆಕರದ ನಾಯಕರುಗಳು ಸೇಮ್ ಅದೇ ಆಡಳಿತ ಮಂಡಳಿಯಲ್ಲಿ ಅವರು ಅಧಿಕಾರದಲ್ಲಿದ್ದರು. ಸೊ ಆಗ ಅವರಿಗೆ ತಡೆಗೊಳ್ಳಲು ಸಾಧ್ಯ ಆಗಲಿಲ್ಲ. ಆಗ ಒತ್ತುವರಿ ಮಾಡಿದ ಜಾಗವನ್ನು ಅವರೇನಕ್ಕೆ ಇದು ಮಾಡಲಿಲ್ಲ, ಆಗಲೇ ಮಾಡಬಹುದಿತ್ತಲ್ಲ ಅವರು. ಈ ಸಂದರ್ಭ ಕುಲ್ಲೇಟಿರ ಅರುಣ್ ಬೇಬಾ ಮಾತನಾಡಿ, ದಾಪಕ್ಲು ಪದವಿಪೂರ್ವ ಕಾಲೇಜಿಗೆ ನಮ್ಮ ಊರಿನ ಹಿರಿಯರು ಜಾಗವೊಂದ ದಾನ ಮಾಡಿ ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸಿದ್ದಾರೆ. ನಮ್ಮ ಶಾಸಕರು ಜನಪರ ಕೆಲಸವನ್ನ ಮಾಡ್ತಾ ಇದ್ದು, ಇದೊಂದು ಸಹಿಸದೆ ದುರುದ್ದೇಶದಿಂದ ತೇಜೋವಧೆ ಮಾಡಲು ಯತ್ನಿಸ್ತಾ ಇದ್ದಾರೆ ಎಂದರು. ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಪ್ರತಿಭಟನೆ ಅಂತ ಹೇಳ್ತಾರೆ. ನಾವು ಹಳೆ ವಿದ್ಯಾರ್ಥಿ ಸಂಘದವರೇ. ಯಾಕೆಂತ ಹೇಳಿದ್ರೆ ನಾವು ಸಮೇತ ಅದೇ ಶಾಲೆಯಲ್ಲಿ ಸುಮಾರು 5 ವರ್ಷಗಳ ಕಾಲ ಓದಿ ಅಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಭಾಗವಹಿಸ್ತೀವಿ. ನಾವು ಏನು ಹೇಳುದು ಅಂತ ಹೇಳಿದ್ರೆ, ಮಾನ್ಯ MM ನಾಣಯ್ಯನವರು ದಿವಂಗತರಾಗಿದೆ. ಅವರು ಅತಿಕ್ರಮಣ ಆಗಿದೆ ಅಂತ ಹೇಳಿ ಆಗ ಜಿಲ್ಲಾ ಪರಿಷತ್ ಇದ್ದು, JA ಕರ್ಮಯ್ಯನವರು ಅಧ್ಯಕ್ಷರಾಗಿದ್ದರು, ಕಾಸಿಂರವರು ಉಪಾಧ್ಯಕ್ಷರಾಗಿದ್ದರು. ಆಗ ಸಾರ್ವಜನಿಕರನ್ನು ಮತ್ತೆ ಸರ್ಕಾರ ಪೊಲೀಸ್ ಇಲಾಖೆನ ಎವಿಕ್ಷನ್ ಮಾಡುವ ಸಾರ್ವಜನಿಕರು ಬನ್ನಿ ಅಂತ ಹೇಳುವಾಗ 4 ಹೋಗಿಂದ ಪ್ರತಿಭಟನೆ ಹೋಗಿದ್ವಿ. ನಾನು ಸಮೇತ ಹೋಗಿದ್ದೀನಿ. ಆವಾಗ ಯಾರು ಸಹಕರಿಸಲಿಲ್ಲ. ತದನಂತರ ಏನಾಯ್ತು, MM ನಾಣಯ್ಯನವರು ಸೋತರು, KG ಬೋಪಯ್ಯನವರು ಬಂದರು. ಅವರು ಬಂದ ನಂತರ ಸುಮಾರು ವರ್ಷಗಳ ಕಾಲ ಆಡಳಿತ ಯಾರ ಕೈಯಲ್ಲಿತ್ತು? ಆವಾಗ ಯಾಕೆ ಇವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ? ಈಗ ನಮ್ಮ ಶಾಸಕರು ಜನಪ್ರಿಯರಾಗಿದ್ದಾರೆ, ಹೇಳಿದ್ದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ. ಒಬ್ಬರು ಶಾಸಕರಾಗಿಕೊಂಡು ವಿಧಾನಸಭಾ ಅಧ್ಯಕ್ಷರಾದವರಿಗೆ ಮಾಡ್ಲಿಕ್ಕೆ ಆಗಲ್ಲ. ಆ ಒಂದು ದುರುದ್ದೇಶದಿಂದ ಅವರ ಮೇಲೆ ತೇಜೋವಧೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಳೆ ವಿದ್ಯಾರ್ಥಿ ಎಲ್ಲರನ್ನೂ ಕರ್ಕೊಳ್ಬೇಕು. ಯಾಕಂದ್ರೆ ಒಂದೇ ಪಕ್ಷದವರು ಹಳೆ ವಿದ್ಯಾರ್ಥಿಗಳಲ್ಲ, ಎಲ್ಲರೂ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಬೇಕಾದಷ್ಟು ಹಳೆ ವಿದ್ಯಾರ್ಥಿಗಳು ಮಾನ್ಯ, ಅವರನ್ನು ಕರೆದುಕೊಂಡು ಪ್ರತಿಭಟನೆ ಮಾಡಲಿ. ಕೂಲಂಕು ಸತ್ಯಾಸನಿತಿಗೆ ಮೊನ್ನೆ ಸರ್ವೆ ಮಾಡಿ ನಮ್ಮ ಶಾಸಕರು ಇವಾಗಲೇ ಅದರ ಬಗ್ಗೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿದ್ರೆ ಅದರ ಪ್ರಕಾರ ಆಗುತ್ತೆ. ಅರ್ಜಿ ಇವತ್ತು ಕೊಟ್ಟ ಮೇಲೆ ಎಲ್ಲೂ ಆಗೋದಿಲ್ಲ. ಕಾಪಿ ತೋಟ ಆಗಲಿ ಯಾವುದೇ ಕೆಲಸ ಎಲ್ಲರಿಗೂ ಮದುವೆ ಪ್ರಿಂಟ್ ಇನ್ವಿಟೇಷನ್ ಪ್ರಿಂಟ್ ಮಾಡಿ ಇವತ್ತು ನಾಳೆ ಮದುವೆ ಮಾಡೋದಿಲ್ಲ. ಪತ್ರಿಕಾ ಹೇಳಿಕೆ ಕೊಡುವಾಗ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಬಹಳ ಯೋಚನೆ ಮಾಡಿ ನಾವು ಮಾಡಬೇಕು. ಯಾಕಂದ್ರೆ ಇವಾಗ ಮುಂಚಿನ ಹಾಗೆ ಕೈ ಬರವಣಿಗೆಯಲ್ಲಿ ಹೋಗೋದು, ಸಾಮಾಜಿಕ ದಾನ ಕ್ಷಣದಲ್ಲಿ ಪ್ರಪಂಚದಾದ್ಯಂತ ಹೋಗುತ್ತೆ. ಚೆನ್ನಾಗಿ ತಿಳ್ಕೊಳ್ಬೇಕು. ಒಂದು ಯಾರೇ ಆಗಲಿ ಪ್ರತಿಷ್ಠೆ ವ್ಯಕ್ತಿ ಜನಪ್ರತಿನಿಧಿ ಅವರ ಮೇಲೆ ಆರೋಪ ಮಾಡುವಾಗ ಸತ್ಯಾಸತ್ಯ ತಿಳಿಸಬೇಕು. ಯಾಕೆ ಅಂತ ಹೇಳಿದ್ರೆ ಕಬರಸ್ಥಾನ ಯಾವುದೇ ಕಾರಣಕ್ಕೆ ಯಾವುದೇ ಜನಾಂಗ ಆಗಲಿ ಕಬರಸ್ಥಾನಕ್ಕೆ ಬಿಟ್ಟಿರ್ತಾರೆ. ಅದೊಂದು ದೇವಸ್ಥಾನಕ್ಕೆ ಸಮ. ಯಾಕೆ ಹೇಳ್ತೀನಿ ಅಂದ್ರೆ, ಕಬರಸ್ಥಾನಲ್ಲಿ ನಾವು ಒಂದು ಹಿಂದೂಗಳು ಮಣ್ಣಿನ ರೂಪದಲ್ಲಿ ಹೊತ್ತಿ ಬೂದಿ ರೂಪದಲ್ಲಿ. ಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಕಾಳೆಯಂಡ ಸಾಬಾ ತಿಂಬಯ್ಯ, ಚೌಕೀರ ರೋಷನ್, ಬಳ್ಳೆಯ ಪಂಡ ಸುನೀತಾ, AM ಮಿಟ್ಟು ಸೋಂಬಯ್ಯ, ಪಾತಂಡ ಜಗದೀಶ್, ಚೌಕೀರ ಸುದಿ ಅಪ್ಪಯ್ಯ, ಅಪ್ಪೇರಿ ಅಂಡ ವಿಶನ್ ಸೋಂಬಯ್ಯ ಪಾಲ್ಗೊಂಡಿದ್ರು.